ಸ್ನೇಹಿತರೆ, ಎಸ್ಎನ್ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಬೆಂಬಲವನ್ನು ಕೊಡಿ. ವರ್ಷ 2024ರ ಜುಲೈ ತಿಂಗಳ ವೃಷಭ ರಾಶಿಯವರ ಭವಿಷ್ಯವನ್ನು ಈ ದಿನ ತಿಳ್ಕೊಳ್ಳೋಣ. ಈ ಭವಿಷ್ಯವು ಗ್ರಹಗತಿಗಳ ಚಲನೆಯ ಆಧಾರಿತವಾಗಿದ್ದು ಗೋಚಾರ ಫಲ ಮಾತ್ರ ಆಗಿರುತ್ತದೆ. ನಿಮಗೆ ಮೂಲಭೂತವಾಗಿ ಎಲ್ಲವನ್ನು ಸವಿಸ್ತರವಾಗಿ ತಿಳ್ಕೊಳ್ಬೇಕು ಅನ್ನೋದಾದರೆ ನುರಿತ ಜ್ಯೋತಿಷರ ಕೈಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೇಬೇಕು. ಇಲ್ಲವೇ ಹೈಯರ್ ಆಸ್ಟ್ರಾಲಜರ್ಗಳ ಪ್ರೆಡಿಕ್ಷನ್ಗಳನ್ನು ನೀವು ತಿಳ್ಕೊಳ್ಬೋದು. ಈಗ ಜ್ಯೋತಿಷ್ಯ ಶಾಸ್ತ್ರವು ಅತ್ಯಂತ ನಿಖರವಾಗಿ ವಿಷಯಗಳನ್ನು ತಿಳಿಸುವಂಥದ್ದು ಆಗಿದೆ. ಆದ್ದರಿಂದ ಮೂಲ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗಳ ಆಧಾರದ ಮೇಲೆ ನಿಮ್ಮ ನಿಜವಾದ ಭವಿಷ್ಯವನ್ನು ತಿಳ್ಕೊಳ್ಬೋದು. ಗ್ರಹಗತಿಗಳ ಚಲನೆಯನ್ನು ನಾವು ನೋಡೋದಾದರೆ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಪ್ರವೇಶ ಆಗ್ತಾ ಇದೆ. 12ನೇ ತಾರೀಕಿನಂದು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಗುರುಮಂಗಲ ಯೋಗ ಅನ್ನುವಂತಹ ಒಂದು ವಿಶೇಷ ಯೋಗ ಪ್ರಾಪ್ತಿ ಆಗ್ತಾ ಇದೆ. 16ನೇ ತಾರೀಕು ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ. ಇದು ಅವನ ಸ್ನೇಹಿತನ ಅಥವಾ ಮಿತ್ರನ ಮನೆಯಾಗಿದೆ. 19ನೇ ತಾರೀಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶಿಸ್ತಾ ಇದ್ದಾನೆ. 31ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಇನ್ನು 6ನೇ ತಾರೀಕಿನಿಂದ ಆಷಾಢ ಮಾಸ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಿನ 5ನೇ ತಾರೀಕಿನವರೆಗೂ ಮುಂದುವರಿಯುತ್ತೆ. ಇದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರಣೆ ಆಗಿದೆ. ಆಷಾಢ ಮಾಸದಲ್ಲಿ ಸಾಧಾರಣವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಯಸ್ಕರ ಹಾಗೂ ಫಲದಾಯಕ ಅಂತ ನಾವು ನಂಬ್ತೀವಿ ಭಾರತೀಯರೆಲ್ಲರೂ. ಅದರಿಂದ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ನಾವು ಸಿರಿವಂತರಾಗೋದಕ್ಕೆ ಒಂದು ಸುಸಂದರ್ಭ. ಈಗ ಈ ಸಾರಿಯ ಪೌರ್ಣಿಮೆ 2 ದಿನ ಬಂದಿದೆ. ಆದರೆ 20, 21ಕ್ಕೆ 2 ದಿವಸ ಇದ್ದರೂ ಸಹ ಗುರುಪೂರ್ಣಿಮೆಯನ್ನು ನಾವು ಆಚರಿಸ್ತಕ್ಕಂಥದ್ದು 21ನೇ ತಾರೀಕಿನಂದೇ ಮಾಡಬೇಕು. ಆಗಸ್ಟ್ 4ಕ್ಕೆ ಅಮಾವಾಸ್ಯೆ ಇದೆ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತ ಇದನ್ನು ಕರಿತೇವೆ ನಾವು. ಇಂದಿಗೆ ಆಷಾಢ ಮಾಸ ಸಮಾಪ್ತಿ ಆಗುತ್ತೆ. 5ನೇ ತಾರೀಕಿನಿಂದ ಹೊಸ ಮಾಸ ಪ್ರಾರಂಭವಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇದೇ ಜುಲೈ 16ರಿಂದ ದಕ್ಷಿಣಾಯನ ಸಹ ಪ್ರಾರಂಭ ಆಗುತ್ತೆ. ಆಧಾರಿತವಾಗಿ ಗೋಚಾರ ಫಲವನ್ನು ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಗ್ರಹ ಹಾಗೂ ಗುರುಗ್ರಹ ಒಂದೇ ಮನೆಯಲ್ಲೇ ಇರೋದ್ರಿಂದ ಅಲ್ಲಿ ಗುರುಮಂಗಲ ಯೋಗ ಏನೋ ಏರ್ಪಟ್ಟಿದೆ. ಆದರೆ ಆ ಗುರುಮಂಗಲ ಯೋಗದ ಫಲಗಳು ನಿಮಗೆ ದೊರೆಯೋದಿಲ್ಲ. ಅವೆರಡೂ ಸಹ ಗುರು ಮತ್ತು ಕುಜ ಇಬ್ಬರಿಗೂ ಸಹ ಇದು ಶತ್ರುತ ಸ್ಥಾನ ಆಗಿರೋದ್ರಿಂದ ಅಲ್ಲಿ ನಿಮಗೆ ಅದರ ಫಲಗಳು ಲಭ್ಯ ಇಲ್ಲ. ಆದ್ದರಿಂದ ಈ ತಿಂಗಳು ಪೂರ್ತಿ ನಿಮಗೆ ಯಾವುದೇ ಯಶಸ್ಸನ್ನು ನೀವು ವೃಷಭ ರಾಶಿಯವರು ನಿರೀಕ್ಷೆ ಮಾಡೋದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ನಿರೀಕ್ಷೆ ಮಾಡಿದರೂ ಸಹ ಅದರ ಮೇಲೆ ನೀವು ಕೈ ಹಾಕಿದರೂ ಸಹ ಫಲಗಳು ಖಂಡಿತವಾಗಿಯೂ ಅಷ್ಟೊಂದು ಯಶಸ್ವಿಯಾಗಿ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ ಬಹಳ ಬರುತ್ತೆ. ನಿಮಗೆ ಹಣ ವ್ಯಯ ಆಗುತ್ತೆ. ಹಣ ಬರೋದು ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಬಂದಿರೋ ಹಣನೂ ಸಹ ಹೆಚ್ಚು ಭೂ ಸಂಬಂಧಿತ ವಿವಾದಗಳಲ್ಲಾಗ್ಬೋದು, ವ್ಯಾಪಾರ ವಹಿವಾಟುಗಳಲ್ಲಾಗ್ಬೋದು, ಈ ಥರ ಯಾವುದೇ ಕಾರ್ಯಗಳಲ್ಲಿ ಮುನ್ನುಗ್ತಾ ಇದ್ದರೆ ನೀವು 1ಕ್ಕೆ 10ರಷ್ಟು ಹಣ ಖರ್ಚಾಗ್ತಕ್ಕಂಥ ಸಂದರ್ಭಗಳು. ಸ್ವಲ್ಪ ಮಧ್ಯಮವಾಗಿಯೇ ನೀವು ಈ ಸಲ ಯಶಸ್ಸನ್ನು ಕಾಣ್ತೀರಿ ಅನ್ನೋದಂತೂ ಬಹಳ ಮುಖ್ಯ. ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಶುಕ್ರ ನಿಮಗೆ ಸುಖ ಸುಮ್ಮನೆ ಶತ್ರುಗಳ ವೃದ್ಧಿಯನ್ನು ಮಾಡ್ತಾನೆ. ಏನೂ ನೀವು ತಪ್ಪು ಮಾಡದೇ ಇದ್ರೂ ಸಹ ತನ್ನಿಂದಾನಾಗೆ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ದೈಹಿಕವಾಗಿ ಬಹಳ ಶಕ್ತಿಗುಂತೀರ. ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳು ನಿಮ್ಮಲ್ಲಿ ಇರಲ್ಲ. ಆರೋಗ್ಯ ಸಮಸ್ಯೆ ಕಾಡುತ್ತೆ. ಶೀತ, ಕಿವಿ ನೋವಿನಂತಹ ಸಮಸ್ಯೆಗಳು ಕಿರಿ 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 ಉಂಟು ಮಾಡ್ತವೆ. ಹಾಗೆಯೇ ಯಾವುದೇ ಕೆಲಸಕ್ಕೆ ಹೋದರೂ ಸಹ ಎಲ್ಲೋದ್ರೂ ಅಡಚಣೆಗಳು ಬರ್ತವೆ. ಸಾಲವನ್ನು ತಗೊಳ್ಬೇಕಾದಂಥ ಪರಿಸ್ಥಿತಿಗಳು ಎದುರಾಗ್ಬೋದು. ರೋಗಗಳು ಹೆಚ್ಚಾಗ್ಬೋದು ನಿಮಗೆ. ಹಾಗೆಯೇ 19ನೇ ತಾರೀಕಿನವರೆಗೂ ಸಹ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. 19ನೇ ತಾರೀಕಿಗೆ ಬುಧನ ಸಹಯೋಗದಿಂದಾಗಿ ನಿಮಗೆ ಸ್ವಲ್ಪ ಒಳ್ಳೆಯ ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ಆದರೂ ಸಹ ಅತಿ ಉತ್ತಮವಾದಂತಹ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ದಿವಸಗಳು ಇರೋಲ್ಲ. ಮುಂದಿರ್ತಕ್ಕಂತಹ 12 ದಿನಗಳಲ್ಲಿ ಸ್ವಲ್ಪ ಒಳಿತಾದರೂ ಸಹ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಒಳಿತಾದಂತಹ ಸಮಯ ಇರೋದಿಲ್ಲ. ಈ ತಿಂಗಳಲ್ಲಿ ನಿಮಗೆ ಎಲ್ಲದೂ ಸಹ ಸ್ವಲ್ಪ ಇರುಸುಮುರುಸನ್ನು ತರತಕ್ಕಂಥ ಸಂದರ್ಭಗಳು ಬಂದರೂ ಸಹ ನೀವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಯಾವುದೇ ಕಷ್ಟಗಳು ನಿಮಗೆ ಎದುರಾಗೋದಿಲ್ಲ. ಧೈರ್ಯಂ
ಸರ್ವತ್ರ ಸಾಧನಮ್ಮ ಅಂತಾರೆ, ಧೈರ್ಯ ಸಾಹಸಿ ಲಕ್ಷ್ಮಿ ಅಂತ ಹೇಳ್ತಾರೆ. ಧೈರ್ಯದಿಂದ ಮುನ್ನಡೆದ್ರೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯಗಳಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ. ಆದರೆ ಕಷ್ಟಪಡಬೇಕು. ಈ ತಿಂಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಯಾರನ್ನು ನೀವು ನಂಬಲಿಕ್ಕೆ ಹೋಗುವಂಥದ್ದೇ ಅಲ್ಲ. ಹಣಕಾಸಿನ ವಿಚಾರದಲ್ಲೇ ಆಗಲಿ, ವ್ಯವಹಾರಗಳ ವಿಚಾರಗಳಲ್ಲೇ ಆಗಲಿ, ಸಂಬಂಧಗಳಲ್ಲೇ ಆಗಲಿ, ಯಾವುದೇ ವಿಚಾರಗಳಲ್ಲಾಗಲಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ಆದಷ್ಟು ಮೌನವಾಗಿದ್ದುಕೊಂಡು ಕಾರ್ಯಗಳನ್ನ ನೀವು ನೆರವೇರಿಸ್ಕೊಳ್ಳಿ. ಈ ತಿಂಗಳು ಮುಗಿತಾ ಇದ್ದ ಹಾಗೆ ನಿಮಗೆ ಉತ್ತಮ ದಿನಗಳು ಪ್ರಾರಂಭ ಆಗುತ್ತೆ. ವೃಷಭ ರಾಶಿಯವರಿಗೆ ಓವರಾಲ್ ಆಗಿ ಹೇಳೋದಾದ್ರೆ ಮಾನಸಿಕ ಖಿನ್ನತೆ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತೆ, ಆರ್ಥಿಕತೆ ಅಸಮತೋಲನವಾಗಿರುತ್ತೆ, ಮಕ್ಕಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ. ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ನೀವು ವಹಿಸ್ಕೊಳ್ಬೇಕಾಗುತ್ತೆ. ಮಾತುಗಾರಿಕೆಯಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರವನ್ನು ಮಾಡೋದು ಬೇಡ. ಈ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಈ ತಿಂಗಳನ್ನು ನಡೆಸಲೇಬೇಕಾಗುತ್ತೆ. ಹೆಚ್ಚಿನ ಯಶಸ್ಸು ನೀವು ಪಡಿಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರವಾಗಿ ನೀವು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಸದಾಕಾಲ ಹನುಮಾನ ಚಾಲೀಸವನ್ನು ಪಠಿಸೋದಾಗಲಿ, ಆಂಜನೇಯ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಲಿ ಮಾಡಿದರೆ ಒಳ್ಳೆಯದು. ಸದಾಕಾಲ ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಜಪಿಸಿದಾಗ ಇದ್ಕೊಂಡ್ರೆ ಯಾವ ಥರದ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ನಿಮಗೆ ಆಗೋದಿಲ್ಲ. ಕೌಟುಂಬಿಕವಾಗಿ ಅತ್ಯಂತ ಸುಲಭವಾದಂತಹ, ಅತ್ಯಂತ ಸುಗಮವಾಗಿ ಕೌಟುಂಬಿಕ ದಿನಮಾನಗಳನ್ನು ಕಳೀಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ. ಮಹಾಮೃತ್ಯುಂಜಯ ಮಂತ್ರ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾನ್.